ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದಲ್ಲಿ ಕೇರಳ ದರ್ಬಾರ್ಗೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಯಾವ ರೀತಿಯ ತುಘಲಕ್ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಬೇರೆಯವರು ತಾಕೀತು ಮಾಡಿದ್ರು ಅಂತ ಪುನರ್ವಸತಿನ ಅನ್ನುವಂಥ ಪ್ರಶ್ನೆ. ಆ ಜನರು ಯಾರು, ಎಲ್ಲಿಯವರು, ಸರ್ಕಾರ ಇದನ್ನೆಲ್ಲ ಪರಿಶೀಲನೆಗೆ ಒಳಪಡಿಸಿದ್ಯಾ, ಮನೆ ತೆರವು ಮಾಡ್ತೀರಾ, ನೀವೇ ಪುನರ್ವಸತಿಯನ್ನ ಕಲ್ಪಿಸ್ತೀವಿ ಅಂತ ಮುಂದಾಗಿದ್ದೀರಾ? ವೇಣುಗೋಪಾಲ್ ಒಂದು ಟ್ವೀಟ್ಗೆ 180 ಮನೆ ಕಟ್ಟಿಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಬಿಜೆಪಿ ನಾಯಕರು ಎತ್ತಿದ್ದಾರೆ. ಇದೆಂಥ ಗುಲಾಮಗಿರಿ ಸರ್ಕಾರ ನಿಮ್ಮದು? ನೀವು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನೀವೇ ಬದ್ಧರಾಗಿ ನಿಂತಿಲ್ಲ ಅಂದ್ರೆ ನೀವು ಯಾರಿಗೆ ಬಗ್ಗಿ ನಿಂತಿದ್ದೀರಿ ಅನ್ನೋದು ಸ್ಪಷ್ಟವಾಗ್ತಿದೆ ಅಂತ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೋಗಿಲು ಬಳಿ ಕೋಗಿಲು ಲೇಔಟ್ನಲ್ಲಿ ಯಾರು ಅತಿಕ್ರಮ ಪ್ರವೇಶ ಮಾಡಿ ಬೇರೆಯವರ ಜಾಗಗಳಲ್ಲಿ ಜಮೀನಿನಲ್ಲಿ ಗುಡಿಸಲುಗಳನ್ನು ಹಾಕಿದ್ರು ಅದನ್ನೆಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿತ್ತು. ನಮಗೆ 3-4 ವರ್ಷದಿಂದ ಒಂದು ವಿಷಯ ಬರ್ತಿತ್ತು, ಈಗಲೂ ಕೂಡ ಅನೇಕರು ಮಾತಾಡ್ತಿದ್ದಾರೆ, ಅಲ್ಲಿ ರೋಹಿಂಗ್ಯಾಗಳು ವಾಸವಾಗಿದ್ದಾರೆ, ಅವರನ್ನೆಲ್ಲ ತಕ್ಷಣ ತೆರವುಗೊಳಿಸಬೇಕು ಅಂತೇಳಿ ಹೋರಾಟಗಳು ಮಾಡಿದ್ದನ್ನು ನಾವು ನೋಡಿದ್ವಿ. ಮೊನ್ನೆ ಕೃಷ್ಣ ಬೈರೇಗೌಡರು ಎಲ್ಲ ಪರಿಶೀಲನೆ ಮಾಡಿದ್ರು, ಶಾಸಕರು ಅಲ್ಲಿಯವರು ಹೋರಾಟಗಳಾಗಿದ್ದನ್ನು ಗಮನಿಸಿದರು. ಮುಖ್ಯಮಂತ್ರಿಗಳಿಂದ ಪರ್ಮಿಷನ್ ತಗೊಂಡು ಅಲ್ಲಿಯ ಜಾಗವನ್ನ ಎಲ್ಲ ಬುಲ್ಡೋಸರ್ಗಳು ಬಿಟ್ಟು ಎಲ್ಲ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಕಳೆದ ವಾರದಲ್ಲಿ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ವೇಣುಗೋಪಾಲ್, ಬೆಂಗಳೂರಿನ ನಾರ್ತ್ ಇಲ್ಲಿ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಡ್ಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ನೋಡಿ, ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂಥೇಳಿ ಅದನ್ನು JCBಯಿಂದ ಅದನ್ನು ಏನು ಮಾಡಿದರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು. ಅದನ್ನು ಖಂಡಿಸಿದರು. ನಾವು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳಿಸಿದ್ದೀವಿ ಅಂತ. ಒಂದೇ ಟ್ವೀಟ್ಗೆ, ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು, ಇಲ್ಲ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದರೆ ಈ ಪಿಣರಾಯಿ